ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನು ವಿಲೇಜ್ ವ್ಲಾಗ್. ಫ್ರೆಂಡ್ಸ್, ಬನ್ನಿ ಇವತ್ತು ಒಂದು ಹೊಸ ಸ್ಯಾರಿ ಕುಚ್ಚು ಡಿಸೈನ್ ನೋಡೋಣ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪಕ್ಕದಲ್ಲಿರೋ ಬೆಲ್ ಹಾಕೊಂಡನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ನೋಡಿ, ನಾನು ದಾರನ ಲಾಕ್ ಮಾಡ್ಕೊತಾ ಇದ್ದೀನಿ. 6 ಎಳೆ ದಾರ ತೊಗೊಂಡಿದ್ದೀನಿ. ಲಾಕ್ ಮಾಡಿಕೊಂಡು ಇನ್ನೊಂದ್ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ. ಇವಾಗ 4 ಚೈನ್ ಹಾಕೋಣ. ಸ್ಯಾರಿ ಬಂದು ಇದಲ್ಲ ಫ್ರೆಂಡ್ಸ್, ಇನ್ನೊಂದು. ಬಟ್ ಆ ಸ್ಯಾರಿದು ಕ್ಲಿಪ್ಪು ಮಿಸ್ ಆಗಿದೆ. ಅದಕ್ಕೋಸ್ಕರ ಇನ್ನೊಂದು ಸರಿ ಹಾಕಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಬೇರೆ ಸ್ಯಾರಿಲಿ. ನೋಡ್ಕೊಳ್ಳಿ. ಆಮೇಲೆ ಇನ್ನೊಂದು ಸರಿ 4 ಚೈನ್ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿರೋ ಸ್ಯಾರಿ ಕುಚ್ಚು ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು. ಮತ್ತು ಈ ಥರ ಬಟನ್ ತಗೊತಾ ಇದ್ದೀನಿ. ಬೀಡ್ಸು ಕುಂಬಳಕಾಯಿ ಥರ ಇರೋ ಬೀಡ್ಸ್ ತಗೊತಾ ಇದ್ದೀನಿ. ಅದನ್ನ ದಾರಕ್ಕೆ ಲಾಕ್ ಮಾಡ್ಕೊತೀನಿ. ನೋಡಿ, ಈ ಥರ ಎಳ್ಕೊಂಡು ಲಾಕ್ ಮಾಡ್ಕೊತೀನಿ ಬೀಡ್ಸ್ನ. ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಅದನ್ನು ಲಾಕ್ ಮಾಡ್ಕೊತೀನಿ. ಮತ್ತು 4 ಚೈನ್ ಬಟ್ಟೆಗೆ ಎಲ್ಲಿ ಬರುತ್ತೋ ಅಲ್ಲಿ ಲಾಕ್. ಮತ್ತು 4 ಚೈನ್ ಮತ್ತು ಬಟ್ಟೆಗೆ ಎಲ್ಲಿ ಬರುತ್ತೋ ಅಲ್ಲಿ ಲಾಕ್. ಮತ್ತು 4 ಚೈನ್ ಅಂದರೆ ಫಸ್ಟು ಲಾಸ್ಟಲ್ಲಿ ಮಾತ್ರ 2 ಚೈನ್ ಬರಬೇಕು ಫ್ರೆಂಡ್ಸ್. ಇನ್ನು ಸೆಂಟ್ರಲ್ಲೆಲ್ಲ 3 ಚೈನೇ ಬರಬೇಕು. ಓಕೆ. ಬಟ್ಟೆಗೆ ಲಾಕ್ ಮತ್ತು ಬೀಡ್ ಎಕ್ಸ್ಕೊಂಡು ಮತ್ತು ಬೀಡನ್ನ ಲಾಕ್ ಮಾಡಿಕೊಂಡು ಅದೆಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳೋದು. ಬೀಡ್ ಲಾಕ್ ಬಟ್ಟೆಗೆ ಎಲ್ಲಿ ಬರುತ್ತೋ ಅಲ್ಲಿ. ನೋಡಿ, ಬೀಡ್ ಲಾಕ್ ಮಾಡಿದ್ರೆ ಆ ಥರ ಲೂಫು ಬರುತ್ತೆ. ಅದರಲ್ಲೇ ನಾವು ಆಚೆ ಹಾಕೋದು. ತೋರಿಸ್ತೀನಿ. ಬಟ್ಟೆಗೆ ಎಲ್ಲಿ ಬರುತ್ತೋ ಅಲ್ಲಿ ಲಾಕ್. ಇದು ಫಸ್ಟ್ ಸ್ಟೆಪ್ ಫ್ರೆಂಡ್ಸ್. ಓಕೆ. ಇದೇ ಥರ ಫಸ್ಟು ಲಾಸ್ಟಲ್ಲಿ ಮಾತ್ರ 4 ಚೈನ್ ಹಾಕ್ಕೊಬೇಕು. ಸೆಂಟ್ರಲ್ಲೆಲ್ಲ 3 ಚೈನ್ ಹಾಕ್ಕೊಂಡು ಹೋಗಬೇಕು. ಓಕೆ. ನೋಡಿ ಫ್ರೆಂಡ್ಸ್, ಈ ಸ್ಯಾರಿಗೆ ಹಾಕ್ತಾ ಇರೋದು ಫಸ್ಟ್ ಸ್ಟೆಪ್ಪು ಮಿಸ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಹಾಕಿ ತೋರಿಸ್ದೆ. ನೋಡಿ, ಇವಾಗ 4 ಚೈನ್ ಮೇಲೆ 4 ಚೈನ್ ಫಸ್ಟ್ ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕಿದ್ವಲ್ಲ, ಅದರಲ್ಲಿ 1 ಚೈನ್ಗೆ 4 ಚೈನ್ ಹಾಕ್ಕೊಂಡು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ಮತ್ತು ಸೆಕೆಂಡ್ ಚೈನ್ಗೆ ಬಂದು 2 ಸಿಂಗಲ್ ಕ್ರೋಶ ಹಾಕ್ಕೊತಾ ಇದ್ದೀನಿ. ಮತ್ತು ಇವಾಗ ದಾರದ ಮೇಲೆ 2 ಸತಿ ದಾರನ ಸುತ್ಕೊಬೇಕು. ನೋಡಿ, ಈ ಬೀಡ್ಸ್ ಹಿಂದೆ ದಾರ ಇದೆ ಅಲ್ವಾ, ಅದರಲ್ಲಿ ಲೂಪ್ ಎಳ್ಕೊಂಬರ್ಬೇಕು. 2 ಸರಿ ದಾರನ ಸುತ್ತಿ ಸೂದಿ ಮೇಲೆ ಆ ಬೀಡ್ಸ್ ಹಿಂದೆ ಇರೋ ಲೂಪಲ್ಲಿ ದಾರನ ತರಬೇಕು. ಅರ್ಥ ಆಯಿತು ಅಂದ್ಕೊತೀನಿ. ನೋಡಿ, ಬೀಡ್ಸ್ ಹಿಂದೆ ದಾರ ಇದೆ, ಅದರಲ್ಲಿ ಲೂಪ್ ತಗೊಂಬರ್ಬೇಕು. ತಂದು 2ಕ್ಕೊಂದು ಮತ್ತು 2ಕ್ಕೊಂದು ಮತ್ತು 2ಕ್ಕೊಂದು ತ್ರಿಬಲ್ ಕ್ರೋಶ ಮಾಡಬೇಕು ಫ್ರೆಂಡ್ಸ್. 2 ಸರಿ ಸೂದಿ ಮೇಲೆ ದಾರ ಸುತ್ಕೊಬೇಕು. ಆ ಲೂಫ್ ಒಳಗಡೆ ಹೋಗಿ ಬೀಡ್ಸ್ ಹಿಂದ್ಗಡೆ ಲೂಫ್ ಇರುತ್ತೆ, ಆ ಲೂಫ್ ಒಳಗಡೆ ಹೋಗಿ ದಾರನ ತಂದು ಮತ್ತು 2ಕ್ಕೊಂದು 2ಕ್ಕೊಂದು ಮತ್ತು 2ಕ್ಕೊಂದು
ಸೇಮ್ ಪ್ರಾಸೆಸ್. ದಾರದ ಮೇಲೆ 2 ಸತಿ ದಾರ ಸುತ್ಕೊಬೇಕು. ಎರಡಕ್ಕೊಂದು ಎರಡಕ್ಕೊಂದು ಎರಡಕ್ಕೊಂದು. ಇದೇ ಥರ 15 ಲೂಪ್ನ ಹಾಕ್ಕೊಂಡೋಗ್ಬೇಕು. ಸೇಮ್ ಪ್ರಾಸೆಸ್. ಸೂದಿ ಮೇಲೆ 2 ಸತಿ ದಾರ ಸುತ್ಕೊಳ್ಳೋದು, ಎರಡಕ್ಕೊಂದು ಎರಡಕ್ಕೊಂದು ಮಾಡ್ಕೊಂಡು ಹೋಗ್ತಾ ಇರೋದು. ಏನನ್ನ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋನ ಒಂದು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಲಾಸ್ಟ್ವರೆಗೂ ವಿಡಿಯೋನ ನೋಡಿ ಫ್ರೆಂಡ್ಸ್. ಅವಾಗೇ ನಿಮ್ಗೆ ಅರ್ಥ ಆಗೋದು ಹೇಗೆ ಹಾಕ್ತೀನಿ, ಏನು ಎತ್ತ ಅಂತ. ನೀವು ಸ್ಕಿಪ್ ಮಾಡಿ ನೋಡ್ತಾ ಇದ್ದರೆ ನಿಮ್ಗೆ ಅರ್ಥ ಆಗಲ್ಲ ಫ್ರೆಂಡ್ಸ್. ಫಸ್ಟ್ನಿಂದ ಲಾಸ್ಟ್ವರೆಗೂ ನೋಡಿದ್ರೇ ನಾನು ಹೇಗೆ ಹಾಕ್ತೀನಿ ಏನು ಅಂತ ಅರ್ಥ ಆಗೋದು. ನೀವು ಕೂಡ ಈಸಿಯಾಗಿ ನಿಮ್ಮ ಸ್ಯಾರಿಗೆ ಹಾಕ್ಕೊಬೋದು. ನೋಡ್ತಾ ಇರ್ಬೋದು 12 ಆಗಿದ್ದಾವೆ, ಇನ್ನು 3 ಹಾಕಬೇಕು. ಹಾಕ್ತಾಯಿದ್ದೀನಿ. ಇದೇ ಥರ ಹಾಕ್ಕೊಂಡೋಗ್ಬೇಕು ಫ್ರೆಂಡ್ಸ್. ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಫುಲ್ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ 15 ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ನೋಡಿ ಇದು ಸೂಪರಾಗಿ ಬಂದಿದೆ. ಇವಾಗ ಇದನ್ನು ಏನು 4 ಚೈನ್ ಹಾಕಿರ್ತೀವೋ ಫಸ್ಟ್ ಚೈನ್ಗೆ ಲಾಕ್ ಎಲ್ಲಿರುತ್ತೋ ಅಲ್ಲಿ ಲಾಕ್ ಮಾಡ್ಕೊಬೇಕು. ಮತ್ತು ಇನ್ನೊಂದು 4 ಚೈನ್ಗೆ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಬೇಕು. ಇದು ಕುಚ್ಚಾಕೋಕ್ಕೆ. ಮತ್ತು ಇನ್ನೊಂದು ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಬೇಕು. ಮತ್ತು ಸೇಮ್ ಪ್ರಾಸೆಸ್ಸು ನೀಡ್ಲ್ ಮೇಲೆ ದಾರನ 2 ಸತಿ ಸುತ್ಕೊಬೇಕು. ಬೀಡ್ಸಿಂದೆ ಇರೋ ದಾರಕ್ಕೆ ಎಳ್ಕೊಂಬಂದು ಎರಡಕ್ಕೊಂದು 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 ತ್ರಿಬಲ್ ಕ್ರೋಶ ಹಾಕ್ಕೊಂಬರ್ಬೇಕು. ಓಕೆ ಫ್ರೆಂಡ್ಸ್, ಅರ್ಥ ಆಗಿದೆ ಅಂದ್ಕೊತೀನಿ. ಇದೇ ಥರ ಹಾಕ್ಕೊಂಬನ್ನಿ. ಮತ್ತು ಇದು 600 ರೂಪಾಯಿನಿಂದ 700 ರೂಪಾಯಿವರೆಗೂ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ಗ್ರ್ಯಾಂಡಾಗಿರುತ್ತೆ. ಮದುವೆ ಸ್ಯಾರೀಸ್ಗೆ ಮತ್ತು ಗುರುಪ್ರವೇಶ್ಗೆ ಈ ಥರದಕ್ಕೆಲ್ಲ ಹಾಕ್ಕೊಬೋದು. ಓಕೆ, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಓಕೆ, ಇದು ಸೆಕೆಂಡ್ ಸ್ಟೆಪ್ ಆಯಿತು. ಇವಾಗ 3ನೇ ಸ್ಟೆಪ್ ಹೇಗೆ ಹಾಕೋದು ಅಂತಂದು ತೋರಿಸ್ತೀನಿ ಬನ್ನಿ.
ನೋಡಿ ನಾನು ಇವಾಗ ಬಾರ್ಡ್ರ್ ಕಲರು ಗ್ರೀನ್ ಕಲರ್ ತಗೊಂಡಿದ್ದೀನಿ. ತಗೊಂಡು ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಹೇಗೆ ಅಂತ ತೋರಿಸ್ತೀನಿ. ನೋಡಿ ನಾನು ಪಿನ್ ಹಾಕ್ಕೊಂಡಿದ್ದೀನಿ. ಪಿನ್ ಬಿಚ್ಬಿಟ್ಟು ಇವಾಗ ಲೂಫ್ನ ಸುದೀಲಿ ಇಟ್ಕೊತೀನಿ. ಇಟ್ಕೊಂಡು 4 ಚೈನ್ ಏನಿರುತ್ತೆ ಅದಕ್ಕೆ ನಾನು 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊತೀನಿ ಕುಚ್ಚಾಕೋಕ್ಕೆ. 1 2 3 4 ಮತ್ತು ಸ್ಯಾರಿನ ಉಲ್ಟಾ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಉಲ್ಟಾ ಮಾಡಿಕೊಂಡು ಈ ಡಿಸೈನ್ 3ನೇ ಸ್ಟೆಪ್ನ ಹಾಕ್ಕೊಂಬರ್ಬೇಕು. ಓಕೆ, 4 ಚೈನ್ ಹಾಕ್ಕೊಂಡು ಆ ಲಾಕ್ ಎಲ್ಲಿ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಬೇಕು. ಮಾಡಿಕೊಂಡು ಇವಾಗ ನಾವೇನು ಆಚೆ ಹಾಕಿರ್ತೀವಿ ಲೂಫ್ ಒಳಗಡೆ ಹೋಗಿ ಸಿಂಗಲ್ ಕ್ರೋಶ ತಗೊಂಬರ್ಬೇಕು. ನೋಡಿ ಫ್ರೆಂಡ್ಸ್, ಕಾಣಿಸುತ್ತೆ ಅಂದ್ಕೊತೀನಿ. ಒಂದು ಸಿಂಗಲ್ ಕ್ರೋಶ ತಂದು ಇವಾಗ ಈ ಥರ ದಾರಕ್ಕೆ ಬೀಡ್ಸ್ ಎಕ್ಸ್ಕೊಬೇಕು ಫ್ರೆಂಡ್ಸ್. ಇದು ಹೇಗೆ ಎಕ್ಸ್ಕೊಳೋದು ಅಂತ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ತೋರಿಸ್ಕೊಡ್ತೀನಿ. ಈ ಥರ ಬೀಡ್ಸ್ ಹೇಗೆ ಎಕ್ಸ್ಕೊಳೋದು ದಾರಕ್ಕೆ, ಮತ್ತು ಆರೆಳೆ ದಾರನ ಹೇಗೆ ಮಾಡ್ಕೊಳೋದು, ಇದೆಲ್ಲ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತೋರಿಸ್ಕೊಡ್ತೀನಿ. ಇವಾಗ ಒಂದು ಬೀಡನ್ನ ತಗೊತೀನಿ. ತಗೊಂಡು ನಾನು ಬೀಡನ್ನ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿಕೊಂಡು ಸೆಕೆಂಡ್ ಲೂಪ್ ಒಳಗಡೆ, ಫಸ್ಟ್ ಲೂಪ್ ಆಯಿತು. ಇವಾಗ ಸೆಕೆಂಡ್ ಲೂಪ್ ಒಳಗಡೆ ಹೋಗಿ ದಾರನ ತರ್ತೀನಿ. ನೋಡಿ, ಇದು ಸಿಂಗಲ್ ಕ್ರೋಶ ಅಂತಾರೆ ಫ್ರೆಂಡ್ಸ್. ನೋಡಿ, ಲೂಪ್ ಒಳಗಡೆ ಹೋಗಿ ದಾರನ ತಂದು ಬೀಡ್ಸ್ ಮುಂದಕ್ಕೆ ಹೋಗ್ಬೇಕು. ನಾವು ಹಿಂದೆ ಹಾಕ್ತಾ ಇದ್ದೀವಲ್ವ, ಮುಂದಕ್ಕೆ ಹೋಗ್ಬೇಕು ಫ್ರೆಂಡ್ಸ್. ಆ ಥರ ನೋಡ್ಕೊಬೇಕು. ನೋಡಿ, ದಾರನ ಎಳ್ಕೊಬೇಕು. ಮತ್ತು ಇನ್ನೊಂದು ಬೀಡ್ಸ್ ಹಾಕ್ದಿರ ಹಾಗೆ ಸಿಂಗಲ್ ಕ್ರೋಶ ಮಾಡ್ಕೊಬೇಕು. ಇನ್ನೊಂದು ಲೂಪ್ ಒಳಗಡೆ ಹೋಗಿ ಈ ಥರ ಎಳ್ಕೊಂಡು ಮಾಡಬೇಕು. ಮತ್ತು ಇನ್ನೊಂದು ಬೀಡ್ಸ್ ಹಾಕ್ಕೊಂಡು ಬೀಡ್ಸ್ ಲಾಕ್ ಮಾಡ್ಕೊಳ್ಬೇಕು. ಮತ್ತು ಇನ್ನೊಂದು ಲೂಪ್ ಒಳಗಡೆ ಹೋಗಿ ಸಿಂಗಲ್ ಕ್ರೋಶ ಮಾಡ್ಕೊಬೇಕು. ಮತ್ತು ಬೀಡ್ಸ್ ಹಾಕೊಂಡಿರ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಬೇಕು. ಅರ್ಥ ಆಯಿತು ಅಂದ್ಕೊತೀನಿ. ನೋಡಿ, ಇವಾಗ ಬೀಡ್ಸ್ ಹಾಕಿ ಮಾಡಿದ್ವಿ. ಇವಾಗ ಬೀಡ್ಸ್ ಹಾಕ್ದಿರ ಹಾಗೆ ಸಿಂಗಲ್ ಕ್ರೋಶ ತರಬೇಕು. ಮತ್ತು ಇವಾಗ ಬೀಡ್ಸ್ ಹಾಕ್ಕೊಂಡು ಬೀಡ್ಸ್ ಲಾಕ್ ಮಾಡ್ಕೊಬೇಕು. ಮತ್ತು ಅದು ಸರಿ ಬಂದಿಲ್ಲ, ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ. ಅದು ಮಿಸ್ ಆಗಿದೆ, ಅದಕ್ಕೋಸ್ಕರ ಇವಾಗ ಬೀಡ್ಸ್ ಲಾಕ್ ಮಾಡ್ಕೊಬೇಕು. ಬೀಡ್ಸ್ ಲಾಕ್ ಮಾಡಿಕೊಂಡು ಇನ್ನೊಂದು ಲೂಪ್ ಒಳಗಡೆ ಹೋಗಿ ದಾರನ ತಂದು ಸಿಂಗಲ್ ಕ್ರೋಶ ಮಾಡ್ಕೊಬೇಕು. ಮತ್ತು ಇನ್ನೊಂದು ಬೀಡ್ಸ್ ಇಲ್ದಿರ ಸಿಂಗಲ್ ಕ್ರೋಶ ಇನ್ನೊಂದು ಲೂಫಲ್ಲಿ ಹೋಗಿ ಸಿಂಗಲ್ ಕ್ರೋಶ ಮಾಡ್ಕೊಬೇಕು. ಮತ್ತು ಬೀಡ್ಸ್ ತರಬೇಕು, ಬೀಡ್ಸ್ ಲಾಕ್ ಮಾಡ್ಕೊಬೇಕು. ಮತ್ತು ಪಕ್ಕದಲ್ಲಿರೋ ಲೂಫ್ಗೆ ಹೋಗಬೇಕು, ದಾರನ ತಂದು ಸಿಂಗಲ್ ಕ್ರೋಶ ಮಾಡ್ಕೊಬೇಕು. ಲೂಫ್ ಒಳಗಡೆ ಹೋಗಿ ಸಿಂಗಲ್ ಕ್ರೋಶ ಮಾಡ್ಕೊಬೇಕು. ಮತ್ತು ಇನ್ನೊಂದು ಬೀಡ್ಸ್ ಇಲ್ದಿರ ಹೋಗಿ ಸಿಂಗಲ್ ಕ್ರೋಶ ಮಾಡ್ಕೊಬೇಕು. ಒಂದು ಲೂಫ್ಗೆ ಬೀಡ್ಸ್ ಹಾಕಬೇಕು ಫ್ರೆಂಡ್ಸ್, ಇನ್ನೊಂದು ಲೂಫ್ಗೆ ಬೀಡ್ಸ್ ಹಾಕೋ ಹಂಗಿಲ್ಲ. ಹಾಗೆ ಸಿಂಗಲ್ ಕ್ರೋಶ ಮಾಡ್ಕೊಬೇಕು. ಈ ಥರ ಮಾಡ್ಕೊಂಡೋದ್ರೆ ಆರ್ಚ್ ರೆಡಿ ಆಗುತ್ತೆ. ತೋರಿಸ್ತೀನಿ ಅದು ಆರ್ಚ್ ಯಾವ ಥರ ರೆಡಿ ಆಗುತ್ತೆ ಅಂತ. ನೋಡಿ, ಇವಾಗ ಬೀಡ್ಸ್ನ ಲಾಕ್ ಮಾಡಿಕೊಂಡೆ. ಇನ್ನೊಂದು ಲೂಫ್ಗೆ ಹೋಗಿ ದಾರನ ತಂದು ಲಾಕ್ ಮಾಡ್ಕೊತೀನಿ. ಮತ್ತು ಇನ್ನೊಂದು ಲೂಫ್ಗೆ ಬೀಡ್ಸ್ ಏನು ಹಾಕಲ್ಲ, ಹಾಗೆ ಹೋಗಿ ದಾರನ ತಂದು ಸಿಂಗಲ್ ಕ್ರೋಶ ಮಾಡ್ಕೊತೀನಿ. ಇದೇ ಥರ ಆರ್ಚ್ ಪೂರ್ತಿ ಮಾಡ್ಕೊಂಡು ಹೋಗಬೇಕು. ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್.
ಇದು ಮದುವೆಗಳಿಗೆ ಎಲ್ಲ ಹಾಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ತುಂಬ ಗ್ರ್ಯಾಂಡ್ ಲುಕ್ ಕೂಡ ಕಾಣಿಸ್ತೈತೆ. ತೋರಿಸ್ತೀನಿ. ಓಕೆ, ಇವಾಗ ಆಯಿತು. ಇವಾಗ ಅದ್ರ ಲಾಕ್ ಎಲ್ಲಿದೆಯೋ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಇವಾಗ 4 ಚೈನ್ ಹತ್ರ 4 ಚೈನ್ ಹಾಕ್ಕೊಬೇಕು. ಇದು ಕುಚ್ಚಾಕಕ್ಕೆ ಹಾಕ್ಕೊಂಡು ಅದ್ರ ಲಾಕ್ ಎಲ್ಲಿದೆಯೋ ಅಲ್ಲಿ ಲಾಕ್ ಮಾಡ್ಕೊಬೇಕು. ಮತ್ತು ಸೇಮ್ ಪ್ರಾಸೆಸ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ಇದಿಷ್ಟ ಆದರೆ ಒಂದು ಲೈಕ್ ಕೊಡಿ. ನೋಡಿ ಎಷ್ಟು ಚೆನ್ನಾಗಿ ಆಚೆ ಬಂದಿದೆ ಅಂತ. ಓಕೆ, ಫೈನಲಾಗಿ ನೋಡಿ ಈ ಥರ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫ್ರೆಂಡ್ಸ್. ಮದುವೆ ಸ್ಯಾರೀಸು ಗೃಹಪ್ರವೇಶಕ್ಕೆ ಈ ಥರ ಹಾಕ್ಕೊಬೋದು. ಓಕೆ, ಬಾಯ್ ಫ್ರೆಂಡ್ಸ್.